ಈ 100 ದೇವರನ್ನೆಲ್ಲ ನೂಕಾಚಿದವರು ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಅಂತ ಹೇಳಿದ್ರಿ. ಇದರಲ್ಲಿ ಭಾರತಾಂಬೆಗೆ ದೇವಿ ನಮಗೆಂದು ಪೂಜಿಸುವ ಬಾರ ಅಂತ ಕರೀತಾರೆ. ಬಹುಶಃ ನಾವು ಯಾವಾಗ ಬರೆದ್ರು ಅನ್ನೋ ಸಂದರ್ಭನ ಯೋಚನೆ ಮಾಡಿ ಇದನ್ನ ಓದಿದ್ರೆ ಆ ಪದ್ಯದ ಹೃದಯ ಹಿಡಿದಿದ್ದಾರಮ್ಮ, ಏನು ಭಾರತಾಂಬೆಯ. ಆಕ್ಚುಲ್ ಆಗಿ ಅದನ್ನ ಅನಲೈಸ್ ಮಾಡಿರೋ ಪಂಡಿತರು ಹೇಳಿರೋ ಪ್ರೀತಿ ಅಥವಾ ನಾನು ಓದಿರೋ ಪ್ರಕಾರ 100 ದೇವರನ್ನೆಲ್ಲ ನೂಕಾಚೆದ್ದೂರ ಅನ್ನೋದು ಅವರು ದೇವರ ಮೇಲಿನ ದ್ವೇಷದಿಂದ ಬರೆದಿರೋದಲ್ಲ, ಸಾಂದರ್ಭಿಕವಾಗಿ ನಾವು ಅದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ನಿಮ್ಗೆಲ್ಲ ಗೊತ್ತಿರ್ಬೇಕು, ದಾರಾ ಬೇಂದ್ರೆ ಅವರು ಇದೇ ರೀತಿ ನಮ್ಮ ಭಾರತ ಮಾತೆಯನ್ನ ಪ್ರೀತಿಸುವಂತ ಅಥವಾ ಏನೋ ಆ ರಾಷ್ಟ್ರ ಭಕ್ತಿಯನ್ನು ಹುಟ್ಟಿಸುವಂತ ಒಂದು ಪದ್ಯ ಬರೆದಿದ್ದಕ್ಕೆ ಬ್ರಿಟಿಷ್ ಅವರಿಗೆ ಜೈಲ್ಗೆ ಹಾಕ್ತಾರೆ. ಅವ್ರು ತಪ್ಪು ಒಪ್ಕೊಳ್ಳಲ್ಲ, ಪಾಪ ಜೀವನ ಪೂರ್ತಿ ಸಫರ್ ಮಾಡ್ತಾರೆ. ಇದೆಲ್ಲ ಕುವೆಂಪು ಕಂಡಿರ್ತಾರೆ. ನಿಮ್ಗೆ ಗೊತ್ತಿರ್ಬೇಕು, ಕುವೆಂಪು ಬೇಂದ್ರೆ ಅವ್ರಿಗೂ ಪ್ರೊಫೆಷನಲ್ ಏನೋ ದ್ವೇಷ ಇತ್ತು. ದಟ್ ಪ್ರೊಫೆಷನಲ್ ಜಲಸಿ ಅನ್ನೋದಕ್ಕಿಂತ ಕಾಂಪಿಟೇಟಿವ್ನೆಸ್ ಇತ್ತು. ಇವ್ರ ಮೇಲೆ ಅವರು ಚುಡಾಸ್ ಹೇಳೋದು, ಅವ್ರ ಮೇಲೆ ಇವ್ರು ಚುಡಾಸ್ ಹೇಳೋದು, ಫ್ರೆಂಡ್ಸ್ಗೆ ಇದೆಲ್ಲ ಬಹಳ ರೆಕಾರ್ಡ್ ಆಗಿದೆ. ಆದರೆ ಇಬ್ರು ಕೂಡ ಪ್ರತಿಭಾವಂತರು, ಮತ್ತೊಬ್ಬರ ಪ್ರತಿಭೆನ ಯಾವತ್ತು ಮಿಸ್ತಾ ಇದ್ರು. ಬೇಂದ್ರೆ ಅವರು ಅದಕ್ಕೇನೆ ಹೇಳಿರೋದು, ಬೇಂದ್ರೆ ಅಲ್ಲಿ ಬಂದಾಗ ಹೇಳಿದ್ರಂತಲ್ಲ, ಏನೋ ರಾಮಾಯಣದಿಂದಲೇ ಕೈ ಮುಗಿದ ಯುಗ ಕವಿಗೆ ಅಂತ ಹೇಳ್ತಾರೆ ಕುವೆಂಪುನ. ಅದೇ ರೀತಿ ಕುವೆಂಪು ಕೂಡ ಬೇಂದ್ರೆ ಅವರ ಪ್ರತಿಭೆನ ಮೆಚ್ಕೊತಾ ಇದ್ರು. ಬೇಂದ್ರೆ ಹಿಂಗ ಆಗ್ಬಿಡುತ್ತಲ್ಲ ಅಂತ ತಾನೂ ಕೂಡ ಬ್ರಿಟಿಷರಿಗೆ ಏನೋ ವಿರುದ್ಧವಾಗಿ ಅಥವಾ ಭಾರತ ದೇಶದ ಪ್ರೇಮವನ್ನ ಹುಟ್ಟಾಕೋದಕ್ಕೆ ಒಂದು ಪದ್ಯ ಬರೀಬೇಕು ಅಂತ ಯೋಚನೆ ಮಾಡಿ ಈ ಪದ್ಯ ಬರ್ತಿದ್ರು. ದಡ್ರ ಮೂರ್ಖರ, ನಾವು ನಮ್ಮದೇವರು ಶಿವ ಗಿವ ಅಂತೆಲ್ಲ ಕಿತ್ತಾಡ್ಕೊಂಡು ನಾವಿಲ್ಲಿ ನಮ್ಮ ಒಗ್ಗಟ್ಟನ್ನ ಬ್ರೇಕ್ ಮಾಡೋದು ಬೇಡ, ನಾವೆಲ್ಲ ಒಟ್ಟಾಗಿ ಭಾರತಾಂಬೆನ ನಾವು ಪ್ರೀತಿಸ್ಬೇಕು, ಅದು ನಮ್ ದೇವರಾಗ್ಲಿ, ಅದು ಒದ್ದೋಡ್ಸಿದ ಮೇಲೆ ಬೇಕಾದ್ರೆ ನಮ್ ದೇವ್ರು ನಮ್ಗಿರ್ಲಿ ಅನ್ನೋ ಅರ್ಥದಲ್ಲಿ ಅವರು 100 ದೇವರನ್ನೆಲ್ಲ ನೂಕಾಚೆದ್ದೂರ ಭಾರತಾಂಬೆಯ ನಿನಗೆ ದೇವಿ ನಮಗೆಂದು ಪೂಜಿಸುವ ಬಾರ ಅಂತ ಬರೆದಿರೋದು. ಅದು ಅದರ ಒಳಗುಟ್ಟು ಅಂತ ನಾನು ಕೇಳಿದ್ದೀನಿ. ದುರದೃಷ್ಟ 100 ದೇವರನ್ನೆಲ್ಲ ನೂಕಾಚೆದ್ದವರು ಅಂದ ತಕ್ಷಣ ಇದು ನಮ್ಮ ಸನಾತನ ಧರ್ಮದ ವಿರುದ್ಧ. ಇವರು ಸನಾತನ ಧರ್ಮದ ವಿರುದ್ಧ ಆಗಿರೋ ರಾಮಾಯಣ ದರ್ಶನ ಬರೆಯಕ್ಕೆ ಹೋಗ್ತಿದ್ರು ಅಲ್ವಾ. ಸೊ ಇದರ ಒಳಾರ್ಥವನ್ನು ನಾವು ತಿಳ್ಕೊಂಡ್ರೆ ಪ್ರತಿ ಪದದ ಅರ್ಥ ಹುಡ್ಕೊಂಡು ಹೋಗ್ಬಾರ್ದು ಅನ್ಸುತ್ತೆ. ಇಡಿಯಾಗಿ ನೋಡಿದಾಗ ನಮ್ಗೆ ಸಾಂದರ್ಭಿಕವಾಗಿ ನೋಡ್ಬೇಕು.